ನಮಸ್ತೆ, ದಾನಿ ಬೈ ಕಿಚನ್ಗೆ ಸ್ವಾಗತ. ಇವತ್ತು ಸೋರೆಕಾಯಿ ಹಸಿ ಆಮ್ರ ಮಾಡೋಣ. ಹಸಿ ಆಮ್ರ ಮಾಡಲಿಕ್ಕೆ ಅರ್ಧ ಕೆಜಿಯಷ್ಟು ಸೋರೆಕಾಯಿ ತಗೊಳ್ಳಿ. ಅದನ್ನು ತಿರುಳು ತೆಗೆದುಬಿಟ್ಟು ಕ್ಲೀನಾಗಿ ಹೆಚ್ಕೊಳ್ಳಿ. ನಂತರ ನೀರು ಹಾಕಿ ತೊಳ್ಕೊಳ್ಳಿ. ಒಲೆಯ ಮೇಲಿಟ್ಟು 1 ಲೋಟ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ಳಿ. ಒಂದು 10 ನಿಮಿಷ ಬೇಯಿಸಿದರೆ ಸಾಕು. ನಂತರ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳಿ. ಒಣಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ, ನಂತರ ಸ್ವಲ್ಪ ಒಣಮೆಣಸಿನ್ಕಾಯಿನ ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಹುರ್ಕೊಳ್ಳಿ. ಹುರಿದ ನಂತರ ಎಲ್ಲ ಮಿಕ್ಸಿ ಮಾಡ್ಕೊಳ್ಳಿ. ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಳಿ. ಎಲ್ಲ ಸಾಂಬಾರು ಪದಾರ್ಥ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಒಲೆ ಮೇಲೆ ಪಾತ್ರೆ ಇಟ್ಟು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಅದಕ್ಕೆ ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಹುರ್ಕೊಳ್ಳಿ. ನಂತರ ರುಬ್ಬಿದ ಪದಾರ್ಥವನ್ನು ಅದಕ್ಕೆ ಸೇರಿಸಿ ಅದು ಹಸಿ ವಾಸನೆ ಹೋಗೋವರೆಗೂ ಅದನ್ನು ಹಾಗೆ ಬೇಯಿಸಿದ ನಂತರ ಅದು ಮುಂಚೆ ಸೋರೆಕಾಯಿ ಬೇಯಿಸ್ಕೊಂಡಿದ್ದನ್ನು ಅದಕ್ಕೆ ಸೇರಿಸಿ ಸ್ವಲ್ಪ ಅದನ್ನು ಒಂದು 5 ನಿಮಿಷ ಹಾಗೆ ಕುದಿಸ್ಕೊಳ್ಳಿ. ಕುದಿಸಿದ ನಂತರ ಆರಲು ಬಿಡಿ. ಆರಿದ ನಂತರ ಮೊಸರು ಹಾಕಿ ಅದಕ್ಕೆ 1 ಬೌಲ್ ಮೊಸರು ಹಾಕ್ಕೊಳ್ಳಿ. ಅದು ತಣ್ಣಗಾದ್ಮೇಲೆ ಮೊಸರು ಹಾಕಬೇಕು, ಬಿಸಿದಾಗ ಹಾಕಬಾರ್ದು, ಚೆನ್ನಾಗಿರಲ್ಲ. ಅದನ್ನು ಕಲಿಸ್ಕೊಳ್ಳಿ. ನಂತರ ಕೊನೆಗೆ ನೀರುಳ್ಳಿಯನ್ನು ಸೇರಿಸಿ. ನೀರುಳ್ಳಿ ಫಸ್ಟಿಗೆ ಹಾಕಬಾರ್ದು, ನೀರುಳ್ಳಿ ಕೊನೆಗೆ ಹಾಕಬೇಕು. ಅದು ಬಾಯಿಗೆ ಹಾಗೆ ಹಸಿಯಾಗಿ ಸಿಗಬೇಕು. ಹಸಿ ಆಮ್ರ ರೆಡಿಯಾಗಿದೆ ಮುದ್ದೆ ಜೊತೆ.